यादवेन्द्राय ज्ञानमुद्राय योगिने नाथार्गुणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम 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 अथातो ब्रह्म जिज्ञासा ओम श्रीगुरुभ्यो नमः। ಹರಿ ಓಂ. ಏನೆಲ್ಲ ಆಯಿತು ಅಂತ ಹೇಳಿದ್ರೆ, ರಾಜಸೂಯ ಯಾಗದಲ್ಲಿ ಅದಕ್ಕಂತ ಹೋಗಿದ್ದಾರೆ ಯಾರು ಎಲ್ಲ ಕೌರವರು. ಹೋದವರೆಲ್ಲ ರಾಜಸೂಯ ಯಾಗ ಮುಗೀತು, ವಾಪಸ್ ಬಂದಿದ್ದಾರೆ. ಆದರೆ ದುರ್ಯೋಧನ ಸ್ವಲ್ಪ ಅಲ್ಲೇ ಇದ್ದ ಒಂದೆರಡು ದಿವಸ. ಅಲ್ಲಿ ಮರುದಿವಸ ರಾಜಸಭೆ ಆದಾಗ ಆ ದುರ್ಯೋಧನ ಆ ಬಾಗಿಲು ಯಾವುದು ಗೋಡೆ ಯಾವುದು ಅಂತ ಗೊತ್ತಾಗದೆ, ಪಾರದರ್ಶಕವಾಗಿರುವಂಥ ಗೋಡೆ, ಒಳಗಿನವರೆಲ್ಲ ಹೊರಗಿಂದ ಕಾಣಿಸಿಕೊಂಡಾಗ ಯೋಚನೆ ಮಾಡಿದ ಗೋಡೆಯೇ ಇಲ್ಲ ಅಂತ. ಸೊ ಸೀದಾ ಗೋಡೆಯೇ ಇಲ್ವಾ ಅಂತ ಒಳಗೆ ಹೋಗ್ತೇನೆ ಅಂತ ಹೋದಾಗ ಹೊಡೆಸಿಕೊಂಡ ಗೋಡೆಗೆ. ಅಲ್ಲಿಂದ ಮತ್ತೆ ಸರಿ ಅಂತ ಅಲ್ಲಿ ಆ ಸಭೆಯಲ್ಲಿ ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಹೊರಗೆ ಬಂದು ಅಲ್ಲಿ ಎಲ್ಲ ಏನದು ನಡೀತಾ ಇರುವಾಗ ಆ ರಾಜಾಂಗಣದಲ್ಲಿ ಏನಿತ್ತು ಅಂತ ಹೇಳಿದರೆ ಕಮಲಗಳನ್ನು ಕಂಡ. ಯಾವುದು ಕಮಲಗಳು? ಇಂದ್ರನೀಲ ಮಣಿಯಿಂದ ಮಾಡಿದ ಕಮಲಗಳು, ಮಯಾಸುರನಿಂದ ನಿರ್ಮಿತವಾದ ಅದ್ಭುತವಾದ ಆ ಕಲಾಕೃತಿ. ಅದು ಯಾವುದು ಸಭಾಭವನ ಅನ್ನುವಂಥದ್ದು. ಸೊ ಅಲ್ಲಿ ಆ ಕಮಲಗಳನ್ನು ಕಂಡು ಇದು ನಿಜವಾದ ಕಮಲ ಅಂತ ಎಣಿಸ್ಕೊಂಡ. ಇಲ್ಲಿ ನೀರಿದೆ ಅಂತ ಧೋತಿ ಎತ್ಕೊಂಡ. ಎಲ್ಲ ನಗಾಡಿದರು. ಅಲ್ಲಿಂದ ಮುಂದೆ ಹೋದ. ಸೊ ನಿಜವಾದ ನೀರಿನ ಕೊಳ ಕಮಲದಲ್ಲಿ ಇತ್ತು. ಎಣಿಸ್ಕೊಂಡ, ಇದು ನನ್ನನ್ನು ಸುಮ್ಮನೆ, ಇದು ಕಮಲ ಇಲ್ಲ ಏನಿಲ್ಲ, ಆವಾಗ ನಾನು ಫೂಲ್ ಆದಲ್ವ ಅಂತೇಳಿಬಿಟ್ಟು ಈ ಸಲ ಫೂಲ್ ಆಗಬಾರ್ದು ಅಂತ ಕಾಲಿಡ್ತಾನೆ. ಎಲ್ಲಿಗೆ ಕಾಲಿಟ್ಟದವ? ನೀರಿನ ಕೊಳಕ್ಕೆ ಬಿದ್ದ ದೊಪ್ಪ ಅಂತ. ಸೊ ಹೀಗೆ ಆವಾಗ ದ್ರೌಪದಿ ಭೀಮಾದಿಗಳು ಜೋರಾಗಿ ನಕ್ಕು ಬಿಟ್ಟರು ಅನ್ನುವಂಥದ್ದು. ಸಿಕ್ಕಾಪಟ್ಟೆ ಅವನಿಗೆ ಏನಾಗುತ್ತೆ, ಅವಮಾನ ಆಗ್ತದೆ. ಅಂಥ ಅವಮಾನವನ್ನು ಏನು ಮಾಡಿದ, ನುಂಗಿಕೊಂಡು ಅಲ್ಲಿಂದ ಹೊರಟು ಬಿಟ್ಟ. ಶಕುನಿ ಮತ್ತು ಅವನ ತಮ್ಮಂದಿರು ಎಲ್ಲ ಒಟ್ಟಿಗಿದ್ದಾರೆ. ದಾರಿಯಲ್ಲಿ ಹೇಳ್ತಾನೆ ಮಾವನಿಗೆ, ನಾನು ಬದುಕುವುದಿಲ್ಲ. ಅವನು ಏನು ಹೇಳುವಂಥದ್ದು, ಅವರ ಐಶ್ವರ್ಯ ನೋಡಿ ನನಗೆ ಏನಾಗ್ತದೆ, ನನಗೆ ಬದುಕುವ ಇಚ್ಛೆ ಹೋಗಿಬಿಟ್ಟಿದೆ, ಜಿಗುಪ್ಸಾಗಿಬಿಟ್ಟಿದೆ. ಐಶ್ವರ್ಯ ಇರುವುದು ಯಾರಿಗೆ? ಪಾಂಡವರಿಗೆ. ಆ ಸುವರ್ಣದ 20 ತೊಲೆ ಇರುವಂಥ ನಾಣ್ಯಗಳು, ಅಷ್ಟು ದೊಡ್ಡ ನಾಣ್ಯಗಳ ರಾಶಿ ಬಿದ್ದಿದೆ, ರತ್ನಗಳ ರಾಶಿ ಬಿದ್ದಿದೆ. ಅದೆಲ್ಲ ರಾಶಿ ಎಲ್ಲ ಅಲ್ಲೇ ಯಾಕೆ ಬೀಳಬೇಕು, ನನ್ನಲ್ಲಿ ಯಾಕೆ ಬರಲಿಲ್ಲ ಅಂತ. ಸೊ ಅದನ್ನೆಲ್ಲ ನನ್ನದಾಗಿ ಮಾಡಿಕೊಳ್ಬೇಕು. ಅವರು ಮಾಡಿದ ಅವಮಾನಕ್ಕೆ ಅವರಿಗೆ ಸೇಡು ತೀರಿಸ್ಕೊಳ್ಬೇಕು. ಅಂದರೆ ಯುದ್ಧದಿಂದ ಆಗೋದಿಲ್ಲ, ಇನ್ನೇನು ಮಾಡೋದು ಅಂತೇಳಿದರೆ, ನಾನು ಬದುಕಬೇಕಿದ್ದರೆ ಆ ಐಶ್ವರ್ಯ ನನ್ನ ಹತ್ರ ಬರಬೇಕಂದಾಗ ಮಾವ ಹೇಳ್ತಾನೆ, ಉಂಟು ದಾರಿ ಉಂಟು, ಪಗಡೆ ಆಟ ಆಡಿ ಅವರನ್ನು ಮೋಸದಿಂದ ಅವರನ್ನು ಸೋಲಿಸಿ ಅವರನ್ನು ಭಿಕ್ಷುಕರಾಗಿ ಕಳಿಸಿಬಿಡುವ ಅಂತ ಬಂದು ಧೃತರಾಷ್ಟ್ರನಿಗೆ ಹೇಳಿದರು. ಧೃತರಾಷ್ಟ್ರ ಬುದ್ಧಿವಾದ ಹೇಳ್ತಾನೆ, ಅವರ ಐಶ್ವರ್ಯ ಅವರ ಹತ್ರ ಇರಲಿ, ಅವರ ಭುಜಬಲದಿಂದ ಸಂಪಾದಿಸಿದ್ದು. ನೀನು ಕೂಡ ನಿನ್ನ ಭುಜಬಲ ಉಂಟಲ್ಲ ನಿನಗೆ, ನೀನು ಸಂಪಾದನೆ ಮಾಡು. ಸೊ ಇನ್ನೊಬ್ಬರ ಐಶ್ವರ್ಯಕ್ಕೆ ಕಣ್ಣಾಕುವಂಥದ್ದು ಬಹಳ ಕೆಟ್ಟತನ. ಇದು ಮಾಡಲೇಬೇಡ, ಇದರಿಂದ ಯಾವಾಗಲೂ ಒಳ್ಳೆಯದಾಗೋದೇ ಇಲ್ಲ. ಆದ್ದರಿಂದ ಇಂಥ ಕೆಟ್ಟತನ ಇದು ಹೇಳಿಸಿದ್ದಲ್ಲ ಅಂತ ಹೇಳ್ಕೊಂಡು ಮಗನಿಗೆ ಬುದ್ಧಿ ಹೇಳಿದರು. ಮಗ ವಾಪಸ್ ಏನು ಹೇಳ್ತಾನೆ ಅಂತ ಹೇಳಿದರೆ, ನೋಡಪ್ಪ, ನಾನು ಕ್ಷತ್ರಿಯ. ನೋಡಿ, ಈಗ ಬ್ರಾಹ್ಮಣರು ವೇದವನ್ನು ಅನುಸರಿಸಿ ಜೀವನ ಮಾಡ್ತಾರಲ್ವ, ಹಾಗಾದರೆ ನಾನು ಕ್ಷತ್ರಿಯ. ನಾನು ಶಸ್ತ್ರವನ್ನು ಅನುಸರಿಸಿ ನಾನು ಜೀವನ ಮಾಡ್ತೇನೆ. ಶಸ್ತ್ರ ಅಂತ ಹೇಳಿದ್ರೆ ಏನು? ಶತ್ರುವನ್ನು ನಾಶ ಮಾಡಲಿಕ್ಕೆ ಇರುವಂಥದ್ದು. ಶತ್ರು. ತೃ ಅಂದರೆ ತೃಟ್ಯತೆ, ಅಂದರೆ ನಾಶ ಮಾಡುವಂಥದ್ದು. ನನ್ನ ಶತ್ರುಗಳು ಯಾರು? ನನ್ನ ಶತ್ರುಗಳು ಪಾಂಡವರೇ. ಅವರನ್ನು ನಾಶ ಮಾಡಲಿಕ್ಕೆ ನಾನು ಈ ದ್ಯೂತ ಅನ್ನುವಂಥ ಶಸ್ತ್ರವನ್ನು ಉಪಯೋಗಿಸಿ ನಾನು ಅವರನ್ನು ನಿರ್ನಾಮ ಮಾಡ್ತೇನೆ ಅಂತ
ಈ ಇವ ಮಹಾದುಷ್ಟ ಹೇಳಿದಾಗ ಧೃತರಾಷ್ಟ್ರ ಇವನಿಗೆ ಬುದ್ಧಿ ಹೇಳಿ ಉಪಯೋಗ ಇಲ್ಲ ಅಂತ ಗೊತ್ತಾಯಿತು. ಸೊ ಏನು ಮಾಡ್ದ, ಧೃತರಾಷ್ಟ್ರ ಒಪ್ಕೊಂಡ್ಬಿಟ್ಟ. ಮಧ್ವಾಚಾರ್ಯ ಹೇಳ್ತಾರೆ ಯಾಕೆ ಒಪ್ಕೊಂಡ್ಬಿಟ್ಟ ಅಂತ ಹೇಳಿದರೆ, ಮೊದಲೇ ಅವನಿಗೆ ನನ್ನ ಮಗ ಅಂತ ಒಂದು ವೀಕ್ನೆಸ್ ಇದೆ. ನನ್ನ ಮಗ ಏನಿದ್ದರೂ ಹಾಗಾದ್ರೆ ಈಗ ಪಾಂಡವರನ್ನು ಸೋಲಿಸಿ ತಂದರೂ ಕೂಡ ಎಲ್ಲಿ ನನ್ನ ಮಗನಿಗೆಲ್ಲ ಸಿಗುವುದು. ಸೊ ನನ್ನ ಮಗನಿಗೆ ಅನ್ನುವಂಥದ್ದು ಒಂದು. ಎರಡನೇದ್ದು, ಅವನು ರಾಜ್ಯಭಾರ ಮಾಡಬೇಕು, ಸಿಂಹಾಸನದಲ್ಲಿ ಕೂತಿದ್ದಾನೆ ಅಂದರೆ ರಾಜ್ಯಭಾರ ಅಂತ ಹೇಳಿದರೆ ಎಲ್ಲರಿಗೂ ಸಮರ್ಪಕವಾಗಿ ಅಂತ ಹೇಳಿದರೆ ಇಲ್ಲ, ಅವನೊಳಗೆ ರಾಕ್ಷಸ ಆವೇಶ ಇದೆ, ಅವನೊಳಗೆ ಎಂಥ ಆವೇಶ ಇದೆ, ಕಲಿ ಆವೇಶ ಇದೆ. ಈ ದುರ್ಯೋಧನ ಹುಟ್ಟುವಾಗ ಆ ಕಲಿ ಬಂದು ಇವನೊಳಗೆ ಸೇರಿಕೊಂಡಿದ್ದಾನೆ. ಸೊ ಆ ದಿನದಿಂದ ಇವನು ಇನ್ನು ವಾನಪ್ರಸ್ಥಕ್ಕೆ ಹೋಗೋ ತನಕನೂ ಈ ಕಲಿಯ ಒಂದು ಅಂಶ ಅವನೊಟ್ಟಿಗೆ ಯಾವಾಗಲೂ ಇದೆ. ಆದ ಕಾರಣ ಅವನನ್ನು ಹೆಚ್ಚಿಗೆ ಒಳ್ಳೆ ದಾರಿಯಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಅದು. ಆದ್ದರಿಂದ ಧೃತರಾಷ್ಟ್ರ ಒಪ್ಕೊಂಡು ಬಿಡ್ತಾನೆ. ಸೊ ಧೃತರಾಷ್ಟ್ರ ಒಪ್ಕೊಂಡು ಬಿಟ್ಟು ವಿದುರನಿಗೆ ಹೇಳೇ ಬಿಟ್ಟ, ಅವರನ್ನು ಕರೆಸು ಅಂತ. ಯಾರನ್ನು? ಪಾಂಡವರನ್ನು. ವಿದುರ ಹೇಳ್ತಾನೆ, ನೋಡಪ್ಪ, ಇದು ಖಂಡಿತ ಇದು ಏನಂತ ಹೇಳಿದರೆ ವಿನಾಶಕಾಲೇ ವಿಪರೀತ ಬುದ್ಧಿ ಆಗ್ತದೆ ಇದು. ಯಾಕಂತ ಹೇಳಿದರೆ ಇದು ಯಾವ ಸರ್ವತಾ ನ್ಯಾಯ ಅಲ್ಲ ಇದು. ಅಂದರೆ ಇವತ್ತಿಗೆ ಅವರನ್ನು ಮೋಸ ಮಾಡಿ ನೀವು ಓಡಿಸ್ಬೋದು, ಆದರೆ ನಾಳೆ ಅವರು ಬರುವುದಿಲ್ವಾ? ಬಿಡ್ತಾರಾ? ನಿನ್ನ ಮಕ್ಕಳು ನಿನ್ನ ಕಣ್ಣೆದುರುಗಡೆ ಸತ್ತು ಹೋಗ್ತಾರೆ. ನಿನ್ನ ಕುಲ ಅನ್ನುವಂಥದ್ದು ನಿರ್ನಾಮ ಆಗಿ ಹೋಗ್ತದೆ, ಕೌರವರು ಹುಟ್ಟಲಿಲ್ಲ ಅಂತಾಗಿ ಹೋಗ್ತದೆ ಅಂದರೆ ಎಷ್ಟು ಹೇಳಿದರೂ ಧೃತರಾಷ್ಟ್ರ ಹೇಳ್ತಾನೆ, ನೋಡಪ್ಪ ವಿದುರ, ಅಂಥದ್ದೇನು ಜಗಳ ಆಗುವುದಿಲ್ಲ, ಏನು ಪಗಡೆ ಆಟ ತಾನೆ. ಕೌರವರು ಪಾಂಡವರು ನನ್ನ ಮಕ್ಕಳು ನನ್ನ ತಮ್ಮನ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾರೆ. ಸೊ ಏನಾದರೂ ಜಗಳ ಆಯಿತು ಅಂತ ಇಟ್ಕೋ, ನಾವು ಯಾಕೆ ದೊಡ್ಡವರು ಇರೋದು? ಆ ಜಗಳವನ್ನು ತಪ್ಪಿಸೋಣ. ಸೊ ಏನು ತಲೆಬಿಸಿ ಮಾಡಬೇಡ, ಹೋಗು ನೀನು ಹೆಚ್ಚು ಮಾತಾಡಬೇಡ, ಹೋಗು ನೀನು ಅಂತ ಏನು ಸ್ವಲ್ಪ ಜೋರಾಗಿ ಹೇಳಿದಾಗ ವಿದುರ ಹೊರಟು ಹೋಗ್ತಾನೆ. ಅಂದರೆ ಹೇಳ್ತಾರೆ ಮಧ್ವಾಚಾರ್ಯರು, ಈ ರೀತಿ ವಿದುರ ಯಾವಾಗ ಹೋಗಿ ಅಲ್ಲಿ ತಲುಪುತ್ತಾನೋ ಅಲ್ಲಿ ಕೃಷ್ಣ ಇರಲಿಲ್ಲ, ಕೃಷ್ಣ ದ್ವಾರಕೆಗೆ ಹೋಗಿದ್ದ ಅಂತೇಳಿದರೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪಾಂಡವರಿಗೆ ಅಲ್ಲಿ ಸಿಗ್ತಾ ಇಲ್ಲ ಈ ವಿದುರ ಹೋಗುವಾಗ. ಅಂದರೆ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಸರಿಯಾದ ಸಮಯದಲ್ಲೇ ಕೃಷ್ಣ ಅಲ್ಲಿಂದ ಹೊರಟು ಹೋಗಿದ್ದಾನೆ, ಇರಲಿಲ್ಲ ಅಂತ ಹೇಳಿದರೆ ಎಲ್ಲ ಇದು ಭಗವಂತನ ಲೀಲೆ ನಡೀತಾ ಇದೆ. ಯಾಕಂತ ಹೇಳಿದರೆ ಮಹಾಭಾರತ ಯುದ್ಧ ಆಗಬೇಕು, ಆ ದುರ್ಯೋಧನ ಸೈಡ್ನಲ್ಲಿ ಎಲ್ಲ ದುಷ್ಟರು ಯುದ್ಧ ಮಾಡಬೇಕು, ಆ ದುಷ್ಟರೆಲ್ಲ ನಾಶ ಆಗಿ ಹೋಗಬೇಕು, ಭೂಭಾರ ಹರಣ ಆಗಬೇಕು ಅನ್ನುವಂಥದ್ದು ಇರುವಾಗ ಯಾರಿಂದ ತಪ್ಪಿಸ್ಲಿಕ್ಕಾಗುತ್ತೆ? ಯಾರಿಂದೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛೆ ಪ್ರಕಾರನೇ ಆಗ್ತಾ ಇದೆ ಅಂತ ಸೂಚನೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ, ವಿದುರ ಅವರನ್ನು ಕರೀಲಿಕ್ಕೆ ಹೋಗುವಾಗ ಅಲ್ಲಿ ಕೃಷ್ಣ ಇರಲಿಲ್ಲ ಅನ್ನುವಂಥ ಆ ವಿಷಯದಲ್ಲಿ ಸಿಗ್ತದೆ. ಈಗ ಮುಂದೆ ಏನಾಗ್ತದೆ ನೋಡುವ. ಸೊ ವೈಲಾರ್ಯ ನೆಕ್ಸ್ಟ್ ಶ್ಲೋಕ 310. ಶ್ರೀ ಗುರುಭ್ಯೋ ನಮಃ. ಗತೇ ಹಿ ಪಾರ್ಥ ಸನ್ನಿಧೇಃ ಸುಯೋಧನೇಥ ನಾರದಃ ಶಾಶಂಸ ಧರ್ಮ ಸೋನುನ ಪ್ರಚೋದಿತೋರಿಮಾಗತಂ. 310ನೇ ಶ್ಲೋಕ. ಪಾಂಡವರ ಸಮೀಪದಿಂದ ದುರ್ಯೋಧನನು ದೂರ ಹೋಗುತ್ತಿರಲು ಅಲ್ಲಿಗೆ ನಾರದರು ಬರುತ್ತಾರೆ. ನಾರದರ ಬಳಿ ಧರ್ಮರಾಜನು ವೃತ್ತಾಂತವನ್ನೆಲ್ಲ ದೇಶದ ಆಗ ರಾಜರ ವೃತ್ತಾಂತವನ್ನೆಲ್ಲ ಹೇಳಿ ಅಂತ ಕೇಳಿದಾಗ ಗತೇಹಿ ಕುರಿತು ಬಂಧವನ್ನಾಗಿ ಹೇಳುತ್ತಾರೆ. ಗತೇಹಿ ಪಾರ್ಥ ಸನ್ನಿಧೇಃ ಸುಯೋಧನೇತು ನಾರದಃ ಶಶಂಸ ಧರ್ಮಸೂನುನ ಪ್ರಚೋದಿತೋ ಅರಿಂ ಆಗತಂ. ಈಗ ಮೊದಲು ಏನು ಹೇಳಿದರು, ಈ ವಿದುರ ಅಲ್ಲಿ ಹೋಗಿ ತಲುಪುವಾಗ ಪಾಂಡವರ ಬಳಿ ಕೃಷ್ಣ ಇರಲಿಲ್ಲ, ಕೃಷ್ಣ ದ್ವಾರಕೆಗೆ ಹೋಗಿದ್ದಾನೆ ಅನ್ನುವಂಥದ್ದು. ಹಾಗಾದರೆ ಕೃಷ್ಣ ದ್ವಾರಕೆಗೆ ಹೋದ, ಯಾಕೆ ಹೋದ? ರಾಜಸೂಯ ಯಾಗ ಆಗಿ ಹೆಚ್ಚು ಸಮಯ ಆಗಲಿಲ್ಲ. ಅಂಥ ಅದ್ಭುತವಾದ ರೀತಿಯಲ್ಲಿ ರಾಜಸೂಯ ಯಾಗ ಸಹಿತ ಮಹಾಶ್ವಮೇಧ ಯಾಗ ನಡೆದಿದೆ ಅಂತೇಳಿದರೆ ಅಪಾರ ಕೀರ್ತಿ ಬಂದಿದೆ, ಅಪಾರ ಸಂಪತ್ತು ಬಂದು ಬಿದ್ದಿದೆ, ರತ್ನಗಳ ರಾಶಿ ಬಿದ್ದಿದೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಕೃಷ್ಣ ಅಲ್ಲಿ ಇರಬೇಕು. ಅವನು ಯಾಕೆ ಹೊರಟು ಹೋದ ಕೃಷ್ಣ ಅನ್ನುವಂಥದ್ದು ಒಂದು ನಮ್ಮ
ಸಹಜವಾಗಿ ಒಂದು ಕುತೂಹಲ ನಮ್ಮಲ್ಲಿ ಬರ್ತದೆ. ಸೊ ಅದಕ್ಕೆ ಹೇಳ್ತಾರೆ ಏನೆಲ್ಲ ಅಲ್ಲಿ ಆಯಿತು ಅಂತೇಳಿದರೆ ರಾಜಸೂಯ ಯಾಗ ಮುಗೀತು. ಗತೇಹಿ ಪಾರ್ಥ ಸನ್ನಿಧೇಹೇ. ಪಾರ್ಥ ಅಂದರೆ ಪಾರ್ಥ ಅಂತೇಳಿದರೆ ಪೃಥುವಿನ ಮಗ ಪಾರ್ಥ, ಪ್ರಸಿದ್ಧನಾಗಿ ಅರ್ಜುನ. ಪಾರ್ಥಾಹ ಅಂತೇಳಿದರೆ ಪಾಂಡವರು. ಸೊ ಪಾರ್ಥ ಸನ್ನಿಧೇಹೇ, ಪಾಂಡವರ ಬಳಿ. ದೇವರ ಸನ್ನಿಧಿ ಅಂತ ಹೇಳಿದರೆ ದೇವರ ಗರ್ಭಗುಡಿಯಲ್ಲಿ ಇದೆಯೋ ಅದಕ್ಕೆ ಹೇಳೋದು ದೇವರ ಸನ್ನಿಧಿ ಅಂತ. ಸೊ ಇಲ್ಲಿ ಸ್ವಲ್ಪ ಶುದ್ಧ ಎಲ್ಲ ಇರಬೇಕು, ಸ್ವಲ್ಪ ಜಾಗೃತೆ ಇರಿ ದೇವರ ಸನ್ನಿಧಿಯಲ್ಲಿ. ಇಲ್ಲಿ ಮೊಬೈಲೆಲ್ಲ ಉಪಯೋಗ ಮಾಡಬೇಡಿ, ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಇದಿರಬಾರ್ದು, ಗಲಾಟೆ ಇರಬಾರ್ದು, ಶಾಂತವಾಗಿರಬೇಕು. ಎಲ್ಲ ಭಕ್ತರು ಬರ್ತಾರೆ, ಭಕ್ತರಿಗೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತೇಳಿ ಇದು ಸನ್ನಿಧಿ. ಸನ್ನಿಧಿ ಅಂತ ಹೇಳಿದ್ರೆ ಪಾರ್ಥ ಸನ್ನಿಧಿ ಅಂದರೆ ಪಾಂಡವರು ಇರುವಂಥ ಜಾಗ. ಅತ್ಯಂತ ಉತ್ತಮವಾದ ಯಾರು ವಿಶ್ವಕರ್ಮರಿಂದ ನಿರ್ಮಿತವಾದ ಇಂದ್ರಪ್ರಸ್ಥ, ಮಯಾಸುರರಿಂದ ನಿರ್ಮಿತವಾದ ಆ ಸುಂದರವಾದ ದೇವಲೋಕದ ದೇವೇಂದ್ರನಿಗೆ ಯಾವ ರೀತಿ ಇದೆ ಅಲ್ಲಿ ದೇವ ಸಭಾಭವನ ಇದೆಯಾ ಆ ರೀತಿಯ ಅದ್ಭುತವಾದ ಸಭಾಭವನ. ಈಗ ಅದರದ್ದೆಲ್ಲ ಮಹಿಮೆ ಎಲ್ಲ ನಾವು ನೋಡಿದ್ದೇವೆ, ಹೇಗೆ ದುರ್ಯೋಧನ ಮೂರು ಕಡೆ ಹೊಡೆಸ್ಕೊಂಡ ಅಂತ. ಹೀಗೆ ಇಂತಹ ಪಾರ್ಥ ಸನ್ನಿಧಿಯಲ್ಲಿ ಗತೇಹಿ ಸುಯೋಧನೆ, ಆ ದುರ್ಯೋಧನ ಅವನಿಗೆ ಅವಮಾನ ಎಲ್ಲ ಆಗಿ ಅವ ಹೊರಟೋಗಿದ್ದಾನೆ. ಅಷ್ಟಾಗುವಾಗ ನಾರದರು ಬಂದರು. ಸುಯೋಧನೆ ಗತೆ, ಸುಯೋಧನ ಹೋಗಿದ್ದಾನೆ, ಅದೆಲ್ಲ ಕತೆ ನಮಗೆ ಗೊತ್ತು, ಅವ ಹೋದವ ಏನೆಲ್ಲ ಆಯಿತು ಅಂತೇಳಿ. ಇಲ್ಲಿ ಅವನು ದುರ್ಯೋಧನ ಹೊರಟು ಹೋಗಿದ್ದಾನೆ ಅಂತ ಹೇಳುವಾಗ ನಾರದರು ಬಂದಿದ್ದಾರೆ. ನಾರದ ಸೊ ಶಶಂಶ ಧರ್ಮಸೂನುನ ಪ್ರಚೋದಿತು. ನಾರದರು ಬಂದರು ಅಂತ ಹೇಳಿದರೆ ಅವರಿಗೆಲ್ಲ ನಾರದರು ಅಂತ ಹೇಳಿದರೆ ನಮ್ಮ ಸ್ವಾಮಿಗಳಿದ್ದಾಗೆ, ಸ್ವಾಮಿಗಳು ಬಂದರೆ ಏನು ಮಾಡ್ತಾರೆ, ಸ್ವಾಗತ ಎಲ್ಲ ಮಾಡಿ ಆಮೇಲಿಂದ ಎಲ್ಲ ಅವರಿಗೆ ಕಾಲೆಲ್ಲ ತೊಳೆದು ಪಾದ ಪೂಜೆ ಎಲ್ಲ ಮಾಡ್ತಾರಲ್ವ, ಆ ಥರ ಎಲ್ಲ ಅದೆಲ್ಲ ನಡೆದಾದ ಮೇಲೆ ಧರ್ಮಸೂನುನ, ಧರ್ಮಸೂನು ಧರ್ಮರಾಜ, ಧರ್ಮಸೂತ ಅಂದರೆ ಯುಧಿಷ್ಠಿರ. ಸೊ ಧರ್ಮಸೂನುನ ಯುಧಿಷ್ಠಿರನಿಂದ ಪ್ರಚೋದಿತ ಅಂತೇಳಿದರೆ ಈಗ ಯಾವುದಾದ್ರೂ ಏನಂತ ಹೇಳಿದ್ರೆ ಈಗ ಸಂಗೀತ ಸೇವಾ ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತಿದೆ ಯಾರೆಲ್ಲ ಒಳ್ಳೆ ಸಂಗೀತ ಹೇಳ್ತಾರಂತ. ನೀವೇನು ಮಾಡ್ತೀರಿ, ನೀನು ಹೇಳೋ, ನೀನು ಚಂದ ಹೇಳ್ತೀವಿ ಹೇಳೋ ಅಂತೇಳಿ. ಅಂದರೆ ಪ್ರಚೋದಿತ ಅಂದರೆ ಚೋದನೆ ಮಾಡೋದು, ಅಂದರೆ ಹೇಳು ಅಂತ ಇದು ಹೇಳೋದು ಅಂತಿದೆಯಲ್ಲ, ಪ್ರೇರೇಪಿಸುವುದು ಅದಕ್ಕೆ. ಸೊ ಇಲ್ಲಿ ಯುಧಿಷ್ಠಿರನಿಂದ ಪ್ರಚೋದಿತನಾದ ನಾರದರು ಅಂತ ಹೇಳಿದರೆ, ಪ್ರಚೋದಿತನಾಗದಂತ ಹೇಳಿದ್ರೆ ನಾರದರೆ ಎಲ್ಲೆಲ್ಲ ಹೋಗಿ ಬಂದ್ರಿ, ಏನು ವಿಷಯ ನಮಗೆಲ್ಲ ತಿಳಿಸಿ ಅಂತ ಈ ರೀತಿ ನಾರದರಿಗೆ ಹೇಳಿದಾಗ ನಾರದರೆಲ್ಲ ಹೇಳ್ತಾರೆ, ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಹಾಗೆ. ಸೊ ಧರ್ಮಸೂನುನ ಪ್ರಚೋದಿತ ಯಾರು ನಾರದ ಅರಿಂ ಆಗತಂ ಶಶಂಸ. ವಿಷಯ ಹೇಳ್ತಾರೆ, ಸುಮಾರೆಲ್ಲ ವಿಷಯ ಎಲ್ಲ ಹೇಳಿಬಿಟ್ಟು ಈ ವಿಷಯ ಬಂತು. ಯಾವ ವಿಷಯ ಬಂತು, ದ್ವಾರಕೆಗೆ ಅರಿಂ ಅಂದರೆ ಶತ್ರು, ಆಗತಂ ಬಂದಿದ್ದಾನೆ, ಶಶಂಸ ತಿಳಿಸಿದರು. ಸೊ ಶಶಂಸ ಧರ್ಮಸೂನುನ ಪ್ರಚೋದಿತ. ಧರ್ಮಸೂನು ಅಂದರೆ ಯುಧಿಷ್ಠಿರನಿಂದ ಪ್ರೇರೇಪಿಸಲ್ಪಟ್ಟ ನಾರದರು. ಏನಂತ ಪ್ರೇರೇಪಿಸಿದರು, ನಾರದರೆ ಏನೆಲ್ಲ ನಡೀತು ಎಲ್ಲ ಗಮ್ಮತ್ತಲ್ಲಿ ಎಲ್ಲೆಲ್ಲ ಹೋಗಿ ಬಂದ್ರಿ ಎಲ್ಲ ಕತೆ ನಮಗೆ ಹೇಳಿ, ಯಾವುದನ್ನೆಲ್ಲ ನಮ್ಮ ಕಿವಿಗೆ ಒಳ್ಳೆ ಬೀಳಿಸ್ಬೋದಾ ಅಂತ ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಅಂತ. ಆಗ ನಾರದರು ಹೇಳಿದ್ದು ಅರಿಂ ಆಗತಂ ಶಶಂಸ. ಶಶಂಸ ಅಂದರೆ ಹೇಳಿದರು, ಅರಿಂ ಆಗತಂ, ಅರಿ ಅಂತ ಹೇಳಿದರೆ ಶತ್ರು ಬಂದಿದ್ದಾನೆ. ಅರಿಂ ಆಗತಂ, ಗತಂ ಅಂದರೆ ಹೋದದ್ದು, ಅಲ್ಲಿ ಮೊದಲು ಹೇಳಿದ್ದಾರೆ ಗತೇಹಿ ಸುಯೋಧನ, ದುರ್ಯೋಧನ ಹೋಗಿದ್ದಾನೆ. ಇಲ್ಲಿ ಆಗತಂ ಯಾರು, ವೈರಿಗಳು ಬಂದಿದ್ದಾರೆ. ಎಲ್ಲಿಗೆ, ದ್ವಾರಕಾಪಟ್ಟಣಕ್ಕೆ ವೈರಿಗಳು ಮುತ್ತಿಗೆ ಹಾಕಿದ್ದಾರೆ ಅನ್ನುವಂಥ ವಿಷಯವನ್ನು ಹೇಳಿದರು ಯಾರು, ನಾರದರು. ಸೊ ಹೀಗೆ ಇದಕ್ಕೇನು ಹೇಳ್ತಾರೆ ನೋಡುವ, ಗತೆ ಹಿ ಪಾರ್ಥ ಸನ್ನಿಧೆ. ಹಿ ಅಂತ ಕೆಲವು ಸಲ ಶಬ್ದ ಬರ್ತದೆ, ಹಿ ಅಂದರೆ ಖಂಡಿತ ಅಂತ, ಅಂದರೆ ಏನೆಲ್ಲ ನಿಶ್ಚಯ ಆದದ್ದು ಅಂತ. ಸೊ ದುರ್ಯೋಧನ ಪಾಂಡವರ ಬಳಿಯಿಂದ ಪಾರ್ಥ ಸನ್ನಿಧೇಹೆ ಸುಯೋಧನೆ ಗತೆ, ದುರ್ಯೋಧನನು ಹೋಗಲು ಅಲ್ಲಿ ಯಾರು ಬಂದರು, ನಾರದ ಮುನಿಗಳು ಬಂದರು. ಬಂದವರಿಗೆಲ್ಲ ಪೂಜೆ ಎಲ್ಲ ಉಪಚಾರ ಎಲ್ಲ ಮಾಡಿ ಆದಮೇಲೆ ಧರ್ಮರಾಜ ಧರ್ಮಸೂನುನ ಪ್ರಚೋದಿತ
ಧರ್ಮರಾಜ ಯುಧಿಷ್ಠಿರ ಹೇಳಿದ್ದಾನೆ ನಾರದರ ಹತ್ರ, ನಾರದರೇ ನಮಗೆಲ್ಲ ಹೇಳಿ, ಅಲ್ಲ ನಾರದರು ಎಲ್ಲ ಕಡೆ ಹೋಗಿಬಿಟ್ಟು ಎಲ್ಲ ಕಡೆಯೆಲ್ಲ ಎಲ್ಲ ಭಗವಂತನ ಭಕ್ತರ ಹತ್ರನೇ ಹೋಗುದು ನಾರದರು. ಆ ಭಕ್ತರದ್ದು ಏನೆಲ್ಲ ಸಂಗತಿ, ಏನೆಲ್ಲ ಲೀಲೆಗಳು ಎಲ್ಲ ಹೇಳಿ ಅಂತವನ್ನು ಕೇಳಲಿಕ್ಕೆ ಅದು ಭಾಗವತ ಇದ್ದಂಗೆ. ನಾರದರು ಹೇಳಿದರೆ ಅದು ಭಾಗವತವೇ. ಹಾಗೆ ಹೀಗೆ ಧರ್ಮರಾಜ ಕೇಳಿದ್ದಾನೆ. ಪ್ರಚೋದಿತನಾದ ನಾರದರು ಹೇಳಿದರು, ಅರಿಹಿ ಆಗತಂ, ಅರಿ ಬಂದಿದ್ದಾನೆ, ಶತ್ರು ಬಂದಿದ್ದಾನೆ. ಎಲ್ಲಿಗೆ? ದ್ವಾರಕಾ ಪಟ್ಟಣಕ್ಕೆ. ಶಶಂಸ, ಈ ವಿಷಯವನ್ನು ಹೇಳಿದರು ಅಂತ. ಸೊ ಹೀಗೆ ಸಭೆಗೆ ಆಗಮಿಸಿದ ನಾರದರನ್ನು ಧರ್ಮರಾಜ, ನಾರದರೇ ಏನು ನಡೀತಾ ಇದೆ ಎಂದು ಕೇಳಿದಾಗ ಅವರು ಶತ್ರು ದ್ವಾರಕೆಯ ಮೇಲೆ ದಂಡೆತ್ತಿ ಹೊರಟಿದ್ದಾನೆ ಎಂಬ ವಿಚಾರವನ್ನು ತಿಳಿಸಿದರು. ಅದು ಯಾರು ಶತ್ರು, ಯಾಕೆ ಬಂದ ಎಲ್ಲ ನೋಡುವ ವೈಲರೆ. 2 ಶ್ಲೋಕ ಹೋಗ್ತೇನೆ, 311 312 ಆಗ್ಬೋದು. ಕೌದ್ಯಮೀಂದ್ರಪೇಶ್ವಿತಿ ಪ್ರಪೃಷ್ಟ ಆಹ ನಾರದಃ ಸ ಸೌಭರಾಡುವರಂ ಶಿವಾದವಾಪವೃಷ್ಟಿ ನಿರ್ಜಯಂ ಆಂಸು ಮುಷ್ಟಿಂ ಸಕೃದ್ಗ್ರಾಸಿ ಬಹೋ ನಬ್ಧಾಂ ಸ್ತಪಶ್ಚರನ್ ಆಜಗಾಮಹರಾದಾಪ್ಯ ವರಂ ಕೃಷ್ಣ ಜಯ ಪುನಃ. 311 ಮತ್ತೆ 312 ಶ್ಲೋಕ. ಧರ್ಮರಾಜ ನಾರದರ ಹತ್ರ ಕೇಳ್ತಾ ಇದ್ದಾನೆ, ದೇಶದ ಬೇರೆ ಬೇರೆ ರಾಜರುಗಳಲ್ಲಿ ಯುದ್ಧದಲ್ಲಿ ವಿಜಯಕ್ಕೋಸ್ಕರ ಯಾರ್ಯಾರು ಉತ್ಸುಕರಾಗಿದ್ದಾರೆ ಈ ರೀತಿ ಕೇಳಿದಾಗ ನಾರದರು ಹೇಳ್ತಾರೆ, ಸೌಭ ದೇಶಕ್ಕೆ ಅಧಿಪತಿಯಾದ ಸಾಲ್ವನು ಮೊದಲೇ ರುದ್ರನಿಂದ ವರವನ್ನು ಪಡೆದಿದ್ದ. ಆದರೂ ರುಕ್ಮಿಣೀಹರಣ ವಿಷಯದಲ್ಲಿ ಶ್ರೀಕೃಷ್ಣನಿಂದಲೇ ಪರಾಜಯವನ್ನು ಹೊಂದಿ ಈ ಭೂಮಿಯಲ್ಲಿಯೇ ಯಾದವರನ್ನು ಇಲ್ಲವೆಂದು ಮಾಡುವೆನೆಂದು ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದ. ಆದ್ದರಿಂದ ಧೂಳಿಗಳ ಒಂದು ಮುಷ್ಟಿಯನ್ನು ಒಂದಾರ್ತಿ ಭಕ್ಷಿಸುತ್ತಾ ಸಾಲ್ವನು ಶ್ರೀಕೃಷ್ಣನನ್ನು ಜಯಿಸುವ ವಿಷಯದಲ್ಲಿ ಬಹು ಸಂವತ್ಸರಗಳಲ್ಲಿ ತಪಸ್ಸನ್ನು ಮಾಡುತ್ತಾ ರುದ್ರದೇವರಿಂದ ಪುನಃ ವರವನ್ನು ಹೊಂದಿ ತನ್ನ ದೇಶಕ್ಕೆ ವಾಪಸ್ ಬಂದಿರುತ್ತಾನೆ ಅಂತ ನಾರದರು ಹೇಳ್ತಾರೆ. ಉದ್ಯಮೀ ನೃಪೇಶ್ವಿತಿ ಪ್ರಪೃಷ್ಟ ಆಹ ನಾರದಃ ಸ ಸೌಭರಾಟ್ ವರಂ ಶಿವಾತ್ ಅವಾಪ ವೃಷ್ಣಿ ನಿರ್ಜಯಂ. ಕ ಉದ್ಯಮೀ ನೃಪೇಶ್ವಿತಿ ಪಪೃಷ್ಟ. ಧರ್ಮರಾಜನಿಗೆ ಆಶ್ಚರ್ಯ ಆಯಿತು. ಈಗ ತಾನೇ ರಾಜಸೂಯ ಯಾಗ ಮಾಡಿದ್ದೇವೆ, ಅದರ ಮೊದಲೇ ಎಲ್ಲ ವಿಚಾರ ಮಾಡಿದಾಗ ಗೊತ್ತಾಯಿತು ಜರಾಸಂಧ ಕಪ್ಪ ಕೊಡುವುದಿಲ್ಲ. ಅದಕ್ಕೆ ಭಗವಂತ ಕೃಷ್ಣ ಏನು ಹೇಳಿದರು, ಅವನ ಕತೆ ಮುಗಿಲಿಕ್ಕೆ ಆಗಿದೆ. ಯಾಕಂತೇಳಿದರೆ ನನ್ನ ಬಂಧುಗಳಾದ ಎಷ್ಟು 22,800 ಜನರು, ಅಂದರೆ 16,100 ಜನ ಹೆಂಡತಿಯಂದಿರು, ಯಾರು ಅಪ್ಸರಾ ಸ್ತ್ರೀಯರು, ಯಾರು ಗೋಪಿಕಾ ಸ್ತ್ರೀ, ಯಾರನ್ನು ಮದುವೆ ಆಗಿದ್ದಾನೋ ಭಗವಂತ, ಆ 16,100 ಜನ, ಅವರ ಅಣ್ಣಂದಿರು ಅಪ್ಪಂದಿರು ಅವರೆಲ್ಲ ರಾಜರುಗಳು. ಆ ರಾಜರುಗಳನ್ನು ಅವ ಜರಾಸಂಧ ಯುದ್ಧದಲ್ಲಿ ಸೋಲಿಸಿ ಅವರನ್ನು ಏನು ಮಾಡಿದ್ದಾನೆ, ಸೆರೆ ಹಿಡಿದು ಸೆರೆಮನೆಯಲ್ಲಿಟ್ಟಿದ್ದಾನೆ. ಏನು ವಿಷಯ ಅಂತ ಕೇಳಿದರೆ ರುದ್ರಯಾಗ ಮಾಡಬೇಕು, ಅವರನ್ನೆಲ್ಲ ಬಲಿ ಕೊಡಬೇಕು ಅಂತ. ದೊಡ್ಡ ಮಹಾ ದುಷ್ಟ ಮತ್ತು ಸ್ವಾರ್ಥಿ. ಅವರನ್ನು ಬಲಿ ಕೊಟ್ಟರೆ ಸಿಗೋದು ಯಾರಿಗೆ? ಏನಾದರೂ ಸಿಗ್ತದೆ ಅಂತ ಆದರೆ ಎಂಥದ್ದು ಸಿಗ್ತದೆ ಅವನಿಗೆ? ಏನೋ ಒಂದು ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನವ. ಏನೋ ಒಂದು ದೊಡ್ಡ ನನಗೆ ಶಕ್ತಿ ಸಿಗ್ತದೆ, ದುಷ್ಟ ಶಕ್ತಿ ಸಿಗ್ತದೆ, ನಾನು ಇನ್ನೂ ದೊಡ್ಡ ಏನಾಗ್ತಾನೆ ಶಕ್ತಿವಂತನಾಗ್ತೇನೆ ಅಂತ ಅವನಿಗೆ ಒಂದು ಭ್ರಮೆ. ಯಾರಿಗೆ? ಜರಾಸಂಧನಿಗೆ. ಆ ಭ್ರಮೆ ತನ್ನ ಸ್ವಾರ್ಥಕ್ಕೋಸ್ಕರ 22,800 ಜನರನ್ನು ಬಲಿ ಕೊಡಲಿಕ್ಕೆ ಹೊರಟಿದ್ದಾನೆ. ಅದನ್ನು ತಪ್ಪಿಸಬೇಕಿದ್ದರೆ ಅವನನ್ನು ಕೊಲ್ಲಲೇಬೇಕು. ಇಲ್ಲಿ ರಾಜಸೂಯ ಆಗಬೇಕಿದ್ದರೆ ಅವನನ್ನು ಕೊಲ್ಲಲೇಬೇಕು. ಯಾಕೆ? ಅವ ಕಪ್ಪ ಕೊಡುವುದಿಲ್ಲ. ಹಾಗಾದರೆ ಅವನ ಸಂಹಾರ ಆಗಲೇಬೇಕು, ದಿನ ಬಂದಿದೆ ಅವನಿಗೆ ಅಂತೇಳಿ ಅರ್ಜುನ ಭೀಮಾದಿಗಳನ್ನು ಕರ್ಕೊಂಡು ಹೋಗಿಬಿಟ್ಟು ಭೀಮನ ಮುಖಾಂತರ ಏನು ಮಾಡ್ತಾನೆ, ಶ್ರೀಕೃಷ್ಣ ಭಗವಂತ ಆ ಜರಾಸಂಧನನ್ನು ಸಂಹಾರ ಮಾಡಿಸ್ತಾನೆ. ಕೀರ್ತಿ ಯಾರಿಗೆ? ಭೀಮಸೇನ ದೇವರಿಗೆ. ಸೊ ಮಾಡಿಸಿದ್ಯಾರು? ಭಗವಂತ. ಎಲ್ಲ ಭಗವಂತನ ಲೀಲೆ. ಸೊ ಹೀಗೆ ಜರಾಸಂಧನ ಸಂಹಾರ ಆಯಿತು. ಉಳಿದವರೆಲ್ಲ ಕಪ್ಪ ಕೊಟ್ಟಿದ್ದಾರೆ. ಹಾಗಾದರೆ ಅಲ್ಲಿ ಶತ್ರು ಏನು ಮಾಡಿದ್ದಾನೆ? ಮುತ್ತಿಗೆ ಹಾಕಿದ್ದಾನೆ ಅಂತ ಹೇಳಿದರೆ ಶತ್ರು ಎಲ್ಲಿಂದ ಬಂದ? ಎಲ್ಲ ರಾಜರುಗಳು ಕಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶತ್ರುವೇ ಇಲ್ಲ ಅಂತಾಯಿತು. ಯುಧಿಷ್ಠಿರ ರಾಜಾದಿರಾಜ, ಶತ್ರುಗಳು ಇಲ್ಲದವ, ಅಜಾತ ಶತ್ರು ಅಂತ ಹೆಸರು.
ಹಾಗಾದರೆ ಈಗ ನಾರದರು ಏನು ಹೇಳ್ತಾರೆ, ಶತ್ರು ಮುತ್ತಿಗೆ ಹಾಕಿದ್ದಾನೆ. ಧರ್ಮರಾಜನಿಗೆ ಆಶ್ಚರ್ಯ, ಶತ್ರು ಎಲ್ಲಿಂದ ಬಂದ? ಕ ಉದ್ಯಮಿ ನೃಪೇಶು. ನೃಪೇಶು, ನೃಪ ಅಂದರೆ ರಾಜ, ನೃಪೇಶು ಅಂದರೆ ರಾಜರುಗಳಲ್ಲಿ. ಕಾ ಉದ್ಯಮಿ, ಉದ್ಯಮಿ ಅಂದರೆ ಸಾಹಸ ಅಥವಾ ಪ್ರಯತ್ನ. ಕಾ ಉದ್ಯಮಿ ಅಂದರೆ ಈ ಮುತ್ತಿಗೆ ಹಾಕುವಂಥ ಸಾಹಸಕ್ಕೆ ಪ್ರಯತ್ನ ಮಾಡಿದವನು ಯಾರು? ಶತ್ರುಗಳೇ ಇಲ್ಲ, ಶತ್ರುಗಳೇ ಇಲ್ಲ, ಎಲ್ಲರೂ ಕಪ್ಪ ಕೊಟ್ಟಿದ್ದಾರೆ. ಹಾಗಿರುವಾಗ ಶತ್ರು ಮುತ್ತಿಗೆ ಹಾಕಿದ ಭಗವಂತನ ದ್ವಾರಕಾಪುರಿಗೆ ಅಂತ ಹೇಳಿದರೆ ಇದು ಏನು ಸಂಗತಿ? ಅರ್ಥನೇ ಆಗುವುದಿಲ್ಲ ಯುಧಿಷ್ಠಿರನಿಗೆ. ಕಾ ಉದ್ಯಮಿ ನೃಪೇಶು ಇತಿ ಪಪೃಷ್ಟ. ಅರೆ ನಾರದರೆ, ಯಾರೀ ಅವನು? ಎಲ್ಲರೂ ಕಪ್ಪ ಕೊಟ್ಟಿದ್ದಾರಲ್ಲ ಅಂತ ಹೇಳಿದಾಗ ನಾರದ ಆಹಾ, ನಾರದರು ಹೇಳಿದರು ಏನಂತ, ಸೌಭರಾಟ್. ಸೌಭ ವಿಮಾನ ಅವನ ಹತ್ರ ಇದೆ. ಯಾರು? ಅವ ಸಾಲ್ವ ರಾಜ, ಸೌಭರಾಜ ಅಥವಾ ಸಾಲ್ವ ರಾಜ ಅಂತ ಹೇಳ್ತಾರೆ ಅವನಿಗೆ. ಸೌಭರಾಟ್ ವರಂ ಶಿವಾದ ವಾಪ ವೃಷ್ಣಿ ನಿರ್ಜಯಂ. ನಾರದರು ಹೇಳ್ತಾರೆ, ಏನು ಯುಧಿಷ್ಠಿರ, ಆ ಸಾಲ್ವರಾಜನ ಕತೆ ಗೊತ್ತಿಲ್ವಾ? ಅಯ್ಯೋ ಗೊತ್ತೇ ಇದೆಯಪ್ಪ. ಏನು ಕೃಷ್ಣನಿಗೆ ಗೊತ್ತಿಲ್ಲದ ಕಥೆಯ? ಕೃಷ್ಣನೇ ಅಲ್ವ ಅವನನ್ನು ಸೋಲಿಸಿದ್ದು. ಯಾವಾಗ ಸೋಲಿಸಿದ್ದು ನಿಮಗೆಲ್ಲ ಮರ್ತೋಗಿದೆ ಅಂತಾದರೆ ಪುನಃ ಒಂದು ಸಣ್ಣ ಚೂರು ಹೇಳಬೇಕಾಗ್ತದೆ. ಏನದು? ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಕೃಷ್ಣ ಬರುವಾಗ ತಡೆದವರು ಸುಮಾರು ಜನ ತಡೆದಿದ್ದಾರೆ. ಜರಾಸಂಧ, ಆಮೇಲೆ ಶಿಶುಪಾಲ, ಆಮೇಲೆ ಇವನು ಯಾರು ಸಾಲ್ವರಾಜ, ಆಮೇಲೆ ರುಕ್ಮಿ. ಸೊ ಇಷ್ಟೆಲ್ಲ ಜನ ತಡೆದಿದ್ದಾರೆ. ರುಕ್ಮಿಯನ್ನು ಕೊಲ್ಲಿಕ್ಕೆ ಹೋಗುವಾಗ ರುಕ್ಮಿಣಿ ಹೇಳಿದ್ದು ಅಯ್ಯೋ ನನ್ನ ಅಣ್ಣ ಅಂತ. ಸೊ ಅವನಿಗೇನು ಮಾಡಿದ? ಕೊಲ್ಲುವುದಿಲ್ಲ, ಸರಿ ಅವನಿಗೆ ತಲೆ ಬೋಳಿಸಿ ಅವನಿಗೊಂದು ಜುಟ್ಟೆಲ್ಲ ಇಟ್ಟು ಕತ್ತೆ ಮೇಲೆ ಕೂರಿಸಿ ಕಳಿಸಿದರು. ಯಾರಿಗೆ? ರುಕ್ಮಿಗೆ. ಸಾಲ್ವನಿಗೆ ಅಯ್ಯೋ ಆ ಬಾಣಗಳ ಮಳೆ ಬಂದು ಏನಾಯಿತು, ಅವನಿಗೆ ಹೊಡೆತ ತಿಂದು ಕೃಷ್ಣನ ಹತ್ರ ಸಾಲ್ವನಿಗೇನಾಯಿತು, ಓಡುವಾಗಲೂ ಬಿಟ್ಟಿದ್ದಾನೆ ಕೃಷ್ಣ. ಅವನು ಎಲ್ಲ ಬಟ್ಟೆ ಎಲ್ಲ ಹರಿದೋಯ್ತು, ಅವನು ಇಡೀ ಮೈಯೆಲ್ಲ ಗಾಯ. ಆ ಸಾಲ್ವನಿಗೆ ಮೈ ಉರಿದೋಯ್ತು. ಆ ಸಾಲ್ವ ಏನು ಯೋಚನೆ ಆವಾಗ ಏನು ಮಾಡಿದ, ಈ ಇಡೀ ಯಾದವ ಸಂತಾನ ಒಂದು ಉಳಿಬಾರದು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡ. ಇನ್ನು ನಾನು ಬದುಕುದಿದ್ರೆ ಇವರನ್ನು ನಿರ್ನಾಮ ಮಾಡಲಿಕ್ಕೋಸ್ಕರನೇ ಬದುಕುವುದು ಅಂತ ಈ ಸೌಭರಾಟ್, ಈ ಸಾಲ್ವರಾಜ ವರಂ ಶಿವಾದ ವಾಪ ತಪಸ್ಸು ಮಾಡಿ ವರವನ್ನು ಶಿವಾದ್ ಅವಾಪ ರುದ್ರದೇವರಿಂದ ವರವನ್ನು ಪಡೆದ. ಏನಂತ ವರ ಪಡೆದ? ವೃಷ್ಣಿ ನಿರ್ಜಯಂ. ವೃಷ್ಣಿ ಅಂತ ಹೇಳಿದರೆ ಯಾದವರು. ವೃಷ್ಣಿ ನಿರ್ಜಯಂ, ನಿರ್ನಾಮ ಆಗಿ ಹೋಗಬೇಕು. ಯಾದವ ಕುಲದಲ್ಲಿ ಒಬ್ಬರೂ ಉಳಿಬಾರದು. ಸಿಟ್ಟು ಯಾರ ಮೇಲೆ? ಕೃಷ್ಣನ ಮೇಲೆ. ಕೃಷ್ಣನ ಮೇಲೆ ಸಿಟ್ಟು ಅಂತ ಹೇಳಿದರೆ ರುದ್ರದೇವರು ಏನು ಮಾಡ್ತಾರೆ? ಅಯ್ಯೋ ಕೃಷ್ಣನ ಸುದ್ದಿ ಒಂದು ಬೇಡ ಮಾರ, ನೀನು ಹೋಗು, ನೀನು ತಪಸ್ಸು ಮಾಡಿದ್ದು ನಿನಗೆ ಏನು ವರ, ಅದು ಕೃಷ್ಣನ ಮೇಲೆ ಯಾವ ವರ ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಇವ ಉಪಾಯ ಮಾಡಿದ, ರುದ್ರದೇವರಿಗೆ ಗೊತ್ತಾಗಬಾರದು, ಅದಕ್ಕೆ ಇಡೀ ಯಾದವ ಕುಲವನ್ನು ನಾಶ ಮಾಡಬೇಕು. ರುದ್ರದೇವರು ಅಸ್ತು ಅಂದರು. ಅಂದರೆ ಇವನು ಏನು ಯೋಚನೆ ಮಾಡಿದ, ಹಾಗಾದರೆ ಯಾದವ ಕುಲದಲ್ಲಿ ಕೃಷ್ಣನು ಸೇರಿದ್ದಾನೆ, ಕೃಷ್ಣನನ್ನು ಈಗ ಮುಗಿಸಿಬಿಡಬೇಕು ಅಂತ. ಯಾರ ಮೇಲೆ ಕಣ್ಣಿರುವುದು? ಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ಬೇಕಂತ ವರ ಕೇಳಿದ್ದು ಇಂಡೈರೆಕ್ಟಾಗಿ. ಡೈರೆಕ್ಟ್ ಕೇಳಿದರೆ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಇಂಡೈರೆಕ್ಟಾಗಿ ಕೇಳಿದ್ದು, ಇಡೀ ಯಾದವ ಕುಲ ನಾಶ ಆಗಬೇಕು, ವೃಷ್ಣಿ ನಿರ್ಜಯಂ, ಅವರನ್ನು ಪೂರ್ತಿ ಸೋಲಿಸಿ ಅವರನ್ನು ನಾಶ ಮಾಡಿ ಬಿಡಬೇಕು ಅಂತ ಶಿವಾತ್ ವರಂ ಅವಾಪ, ರುದ್ರದೇವರಿಂದ ಈ ಸಾಲ್ವರಾಜ ವರವನ್ನು ಪಡೆದ. ಹಾಗಾದರೆ ನಮಗೆ ಕುತೂಹಲ ಆಗ್ತದೆ, ಹೌದಾ ಎಂಥ ತಪಸ್ಸು ಮಾಡಿರಬೇಕು ಅವನು? ರುದ್ರದೇವರು ಯಾದವ ಕುಲವನ್ನು ನಾಶ ಮಾಡಲಿಕ್ಕೆ ಅಂತ ಅವನು ಕೇಳಿದಾಗ ಅಸ್ತು ಅಂತ ಹೇಳಬೇಕಿದ್ರೆ, ತಥಾ ಅಸ್ತು ಹಾಗೆಯೇ ಆಗಲಿ ಅಂತ ಹೇಳಬೇಕಿದ್ರೆ, ಹಾಗಾದರೆ ಯಾವ ರೀತಿಯಲ್ಲಿ ತಪಸ್ಸು ಮಾಡಿ ರುದ್ರದೇವರನ್ನು ಮೆಚ್ಚಿಸಿದ್ದಾನೆ ಇವನು ಅಂತ ಕೇಳಿದರೆ, ಪಾಂಸು ಮುಷ್ಟಿಂ ಸಕೃತ್ ಗ್ರಾಸಿ ಬಹೂನ್ ಅಬ್ದಾನ್ ತಪಶ್ಚರನ್ ಆಜಗಾಮ ಹರಾತ್ ಆಪ್ಯ ವರಂ ಕೃಷ್ಣ ಜಯೇ ಪುನಃ. ಪಾಂಸು ಮುಷ್ಟಿಂ, ಪಾಂಸು ಅಂತೇಳಿದರೆ ಹೊಯ್ಗೆ, ಪಾಂಸು ಮುಷ್ಟಿಂ ಸಕೃತ್ ಗ್ರಾಸಿ ಅಂತೇಳಿದರೆ ತಪಸ್ಸು ಮಾಡುವಾಗ ಅವರಿಗೆ ಯಾವ ದೇವರನ್ನು ಕುರಿತು ತಪಸ್ಸು ಮಾಡ್ತಾರೋ ಆ ದೇವರಿಗೆ ಮೆಚ್ಚುಗೆ ಆಗಬೇಕಲ್ವ.
ಅದಕ್ಕೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಏನಾದರೂ ಒಂದು ವಿಶೇಷ ರೀತಿಯಲ್ಲಿ ತಪಸ್ಸು ಮಾಡಬೇಕು. ನನ್ನ ಭಕ್ತ ಅಂತ ಅವರು ಓಡ್ಕೊಂಡು ಬರಬೇಕಲ್ವ. ಅದಕ್ಕೋಸ್ಕರ ಇವನು ಪ್ರತಿದಿನ ಒಂದು ಮುಷ್ಟಿ ಹೊಯ್ಗೆ ತಿಂತಿದ್ದ. ಪಾಂಸು ಅಂದರೆ ಹೊಯ್ಗೆ, ಮುಷ್ಟಿಮ್ ಅಂದರೆ ಒಂದು ಮುಷ್ಟಿ ಹೊಯ್ಗೆ. ಪಾಂಸು ಮುಷ್ಟಿಮ್. ಸಕೃತ್ ಅಂದರೆ ಒಂದೇ ಸಲ, ಒಂದು ದಿವಸಕ್ಕೆ ಒಂದೇ ಸಲ ಒಂದು ಮುಷ್ಟಿ ಹೊಯ್ಗೆ ತಿಂತಿದ್ದ, ಬೇರೆ ಏನೂ ತಿಂತಿರಲಿಲ್ಲ ಅಂತ. ಅಂದರೆ ದೇವರಿಗೂ ಏನಾಗ್ತದೆ, ಅಯ್ಯೋ ದೇವರೇ ನನ್ನ ಭಕ್ತ ಹೊಯ್ಗೆ ತಿಂತಾನೆ, ಅದು ಒಂದು ಸಲ ಮಾತ್ರ. ಅಂದರೆ ಹಸಿವಾದಾಗ ಪುನಃ ತಿಂತಾನ? ಇಲ್ಲ, ಒಂದು ಸಲ ತಿಂದಲ್ಲ, ಒಂದು ಮುಷ್ಟಿ ಅಷ್ಟೇ, ಇನ್ನು ತಿನ್ನೋದಿಲ್ಲ ನಾನು. ಪಾಂಸು ಮುಷ್ಟಿಂ ಸಕೃತ್, ಒಂದೇ ಸಲ. ಗ್ರಾಸಿ, ಗ್ರಾಸ ಅಂತ ಹೇಳುವುದಿಲ್ವ, ಗೋಗ್ರಾಸ ಅಂತ ಹೇಳಿದರೆ ಹಸುವಿಗೆ ಇಟ್ಟ ಗ್ರಾಸ, ಹಸುವಿನ ಆಹಾರ, ಹಸುವಿಗಿಂತ ತೆಗೆದಿಟ್ಟ ಆಹಾರ, ಅದು ಗ್ರಾಸ. ಗ್ರಾಸ ಅಂದರೆ ತಿನ್ನುವಂಥದ್ದು ಅಂತ. ಸೊ ಸಕೃತ್ ಗ್ರಾಸಿ ಅಂದರೆ ಒಂದು ಸಲ ಮಾತ್ರ, ದಿವಸಕ್ಕೆ ಒಂದೇ ಸಲ ಗ್ರಾಸಿ ತಿಂದ. ಏನನ್ನು ತಿಂದ? ಮುಷ್ಟಿಂ ಪಾಂಸು. ಪಾಂಸು ಮುಷ್ಟಿ, ಒಂದು ಮುಷ್ಟಿ ಹೊಯ್ಗೆ. ಈ ರೀತಿ ಬಹೂನ್ ಅಬ್ದಾನ್, ಒಂದು ದಿವಸ ತಪಸ್ಸು ಮಾಡಿದ್ದ ಇವ? ಇಲ್ಲ, ಬಹೂನ್ ಅಬ್ದಾನ್ ಅಂದರೆ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ. ಬಹೂನ್ ಅಬ್ದಾನ್ ತಪಶ್ಚರನ್, ತಪಸ್ಸು ಮಾಡಿದ. ಸೊ ಬಹಳ ವರ್ಷಗಳೇ ತಪಸ್ಸು ಮಾಡಿದ್ದಾನೆ ಇವನು. ಯಾರು? ಈ ಸಾಲ್ವ ರಾಜ. ಬಹೂನ್ ಬಹಳ, ಅಬ್ದಾನ್, ಅಬ್ದ ಅಂದರೆ ಸಂವತ್ಸರ, ಅಬ್ದಾನ್ ಅಂದರೆ ವರ್ಷಗಳು. ಬಹೂನ್ ಅಬ್ದಾನ್ ಅಂದರೆ ಬಹಳ ಸಂವತ್ಸರ ಮಾಡಿದ್ದಾನೆ ತಪಸ್ಸು. ತಪಶ್ಚರನ್, ತಪಃ ಚರನ್, ಚರನ್ ಅಂದರೆ ಮಾಡಿದವನಾಗಿದ್ದಾನೆ, ಚರನ್. ಸೊ ಚರತಿ ಅಂದರೆ ತಿನ್ನುವುದು. ಸೊ ಇಲ್ಲಿ ತಪಃ ಚರನ್ ಅಂದರೆ ತಪಸ್ಸನ್ನು ತಿಂದಿದ್ದಾನೆ ಅಂತ ಆಗೋದಿಲ್ಲಲ್ಲ, ಸೊ ತಪಸ್ಸನ್ನು ಮಾಡಿದ ಅಂತ. ಸೊ ಹಾಗಾದರೆ ಎಂಥ ತಪಸ್ಸು? ಬಹಳ ವರ್ಷ ಮಾಡಿದ್ದಾನೆ. ಯಾವ ರೀತಿ ಮಾಡಿದ್ದಾನೆ? ಒಂದು ದಿವಸಕ್ಕೆ ಒಂದು ಸಲ ಮಾತ್ರ ಒಂದು ಮುಷ್ಟಿ ಹೊಯ್ಗೆ ತಿನ್ನುವುದು, ಮತ್ತು ಇಡೀ ದಿನ ತಪಸ್ಸು ಮಾಡೋದು. ಸೊ ಇಂಥ ತಪಸ್ಸು ಮಾಡಿದಾಗ ಕೊನೆಗೆ ರುದ್ರದೇವರು ಪ್ರಸನ್ನರಾದರು. ಆಜಗಾಮ ಬಂದುಬಿಟ್ರು. ಹರಾತ್ ಆಪ್ಯ ವರಂ. ರುದ್ರದೇವರು ಬಂದು ಕೇಳಿದರು, ಏನು ವರ ಬೇಕು ಭಕ್ತ ಅಂತ ಕೇಳಿದಾಗ ಸಾಲ್ವರಾಜ ಕೇಳ್ತಾನೆ, ರುದ್ರದೇವರೇ ವರಂ ಆಪ್ಯ ಹರಾತ್. ವರಂ ವರವನ್ನು, ಆಪ್ಯ ಪಡೆದುಕೊಂಡ, ಹರಾತ್ ಅಂದರೆ ರುದ್ರದೇವರಿಂದ. ಕೃಷ್ಣ ಜಯೇ ಪುನಃ, ಏನಂತ ಇದು ಮಾಡಿದ? ಕೃಷ್ಣನನ್ನು ಜಯಿಸಬೇಕೆಂದು ವರ ಪಡೆದ. ಅಂದರೆ ಕೃಷ್ಣನನ್ನು ಕೊಲ್ಲಬೇಕಂತ ಹೇಳಲಿಲ್ಲ ಇವ. ಹೇಳಿದ್ದೇನು? ವೃಷ್ಣಿ ನಿರ್ಜಯಂ ಅಂತೇಳಿದರೆ ಇಡೀ ಯಾದವ ಕುಲ ಸಂಹಾರ ಮಾಡಬೇಕು ನನಗೆ ಅಂತ ಅವ ವರ ಕೇಳಿದ್ದು. ಅಂದರೆ ಮನಸ್ಸಿನಲ್ಲಿ ಉಂಟು ಕೃಷ್ಣನನ್ನು ಜಯಿಸಬೇಕು, ಕೃಷ್ಣನನ್ನು ಜಯಿಸಬೇಕು, ಕೃಷ್ಣ ಜಯೇ ಪುನಃ. ಮನಸ್ಸಲ್ಲಿರುವುದೇನು? ಅದೇ, ಈ ಕೃಷ್ಣನನ್ನು ಈ ಸಲ ಬಿಡುವುದೇ ಇಲ್ಲ. ರುದ್ರದೇವರ ಹತ್ರ ವರ ಕೇಳ್ತೇನೆ. ಏನಂತ ಕೇಳಿದ್ದಾನೆ? ವೃಷ್ಣಿ ನಿರ್ಜಯಂ ಅಂತ ವರವನ್ನು ಕೇಳಿದ್ದಾನೆ. ಅವರು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಇವರು ಆಚಾರ್ಯ ಅಂತ ನೋಡುವ, ಇಲ್ಲಿ ಪ್ರಭಂಜನ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಹೀಗೆ ಯುಧಿಷ್ಠಿರನಿಗೆ ಆಶ್ಚರ್ಯ ಆಯ್ತಲ್ಲ, ಅಲ್ಲ ರಾಜಸೂಯ ಯಾಗ ಮಾಡಿದ್ದು ಜರಾಸಂಧ, ನಮಗೆ ಒಬ್ಬನೇ ಶತ್ರು ಇದ್ದದ್ದು, ಅವನನ್ನು ಸಂಹಾರ ಮಾಡಿ ಆಗಿದೆ, ಇನ್ನು ಉಳಿದವರು ಯಾರು ಶತ್ರುಗಳೇ ಇಲ್ಲ, ಎಲ್ಲರೂ ಕಪ್ಪ ಕೊಟ್ಟಿದ್ದಾರೆ. ಆದರೂ ನಾರದರು ಹೇಳ್ತಾರೆ ಮುತ್ತಿಗೆ ಬಿದ್ದಿದ್ದಾರೆ ಶತ್ರುಗಳು ದ್ವಾರಕೆಗೆ ಅಂತ ಹೇಳುವಾಗ ಅವನಿಗೆ ಕುತೂಹಲ ತಡೆಯಲಿಕ್ಕಾಗದೆ ಕೇಳ್ತಾನೆ, ಯುಧಿಷ್ಠಿರ, ಅರೆ ನಮ್ಮ ವಿರುದ್ಧ ಯುದ್ಧದ ತಯಾರಿ ಯಾರವರು? ನೃಪೇಶು, ರಾಜರುಗಳಲ್ಲಿ ಕಹ ಉದ್ಯಮಿ, ಯಾರದು ಪ್ರಯತ್ನ ಮಾಡಿದ್ದು ನಮ್ಮ ವಿರುದ್ಧ? ಶತ್ರುಗಳು ಯಾರದು? ಪಪೃಷ್ಟ, ಯುಧಿಷ್ಠಿರ ಕೇಳಿದಾಗ, ನಮ್ಮ ವಿರುದ್ಧ ಯುದ್ಧದ ತಯಾರಿ ಅಥವಾ ಯುದ್ಧ ತಯಾರಿ ಅಂತ ಹೇಳಿದರೆ ಬಂದು ಮುತ್ತಿಗೆ ಬೀಳುವುದು ಯಾರದು? ಯಾವ ರಾಜ ಅದು ಎಂದು ಧರ್ಮರಾಜ ಕೇಳಲು, ಸೊ ಹೇಳಿದರು, ಸೌಭರಾಜನಾದ ಸಾಲ್ವ ಸೌಭರಾಟ್, ಅವನು ಸೌಭರಾಟ್. ಸೌಭ ಅನ್ನುವಂಥ ಒಂದು ದೊಡ್ಡ ವಿಮಾನ ಇದೆ, ಆ ವಿಮಾನವನ್ನು ಪಡೆದಿರುವಂತಹ ಈ ಸಾಲ್ವ ರಾಜ. ಸೌಭರಾಜನಾದ ಸಾಲ್ವನು ಶಿವನಿಂದ, ರುದ್ರದೇವರಿಂದ ಯಾದವರನ್ನು ಜಯಿಸುವ ವರ ಪಡೆದ. ಯಾದವರನ್ನು ವೃಷ್ಣಿ ನಿರ್ಜಯಂ ವರಂ ಅವಾಪ. ವೃಷ್ಣಿ ನಿರ್ಜಯಂ ಅಂದರೆ ಯಾದವ ಕುಲವನ್ನೇ ಸಂಹಾರ ಮಾಡಬೇಕಂತ ವರವನ್ನು ಪಡೆದ. ಅದಕ್ಕೋಸ್ಕರ
ದಿನಕ್ಕೆ ಒಮ್ಮೆ ಒಂದು ಮುಷ್ಟಿ ಮರಳು ಅಥವಾ ಮಣ್ಣನ್ನು ಮಾತ್ರ ತಿನ್ನುತ್ತಾ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ. ದಿನಕ್ಕೆ ಒಂದೇ ಸಲ ಒಂದು ಮುಷ್ಟಿ ಮಣ್ಣು ಅಥವಾ ಒಂದು ಮುಷ್ಟಿ ಹೊಯ್ಗೆ ಇದನ್ನು ತಿನ್ನುತ್ತಾ ಅನೇಕ ವರ್ಷಗಳ ಕಾಲ ಬಹೂನ್ ಅಬ್ದಾನ್ ತಪಸ್ಸನ್ನು ಮಾಡಿದ. ಆಗ ರುದ್ರದೇವರು ಪ್ರಸನ್ನರಾಗಿ ಬಂದು ಕೇಳಿದರು ಏನು ವರ ಬೇಕಂತ. ಆಗ ಶಿವನಿಂದ ಕೃಷ್ಣನನ್ನು ಜಯಿಸುವ ವರವನ್ನು ಪಡೆದು ಬಂದಿರುವನು. ನಾರದರು ಹೇಳ್ತಾನೆ, ಕೃಷ್ಣನನ್ನು ಜಯಿಸಲಿಕ್ಕೆ ವರ ಪಡೆದು ಬಂದಿದ್ದಾನೆ ರುದ್ರದೇವ್ರ ಹತ್ರ. ಅಂದರೆ ರುದ್ರದೇವ್ರ ಹತ್ರ ಕೇಳಿದ್ದೇನು, ಯಾದವ ಕುಲವನ್ನು ನಾಶ ಮಾಡುವಂಥ ವರ ನನಗೆ ಬೇಕು. ಅವರು ಹೂ ಅಂದರು. ಅಂದರೆ ಅದರ ಅರ್ಥ ಏನು, ಯಾದವ ಕುಲದಲ್ಲಿ ಕೃಷ್ಣನನ್ನು ಜಯಿಸಬೇಕಂತ ಇರುವುದು ಅವನಿಗೆ, ಅದಕ್ಕೆ ವರ ತಗೊಂಡು ಬಂದಿದ್ದಾನೆ ನೋಡಿ ಅಂತ ಯುಧಿಷ್ಠಿರನ ಹತ್ರ ನಾರದರು ಹೇಳಿದರು. ಹೀಗೆ ಸಾಲ್ವನ ತಪಸ್ಸಿನ ರೀತಿ ಗೀತೆಯಲ್ಲಿ ಉಕ್ತವಾಗಿದೆ ನೋಡಿ, ರಾಕ್ಷಸಿ ತಪಸ್ಸು ಅಂತ. ಸೊ ಆಸುರಿ ತಪಸ್ಸು ಇದು. ಸೊ ಮಣ್ಣನ್ನು ತಿನ್ನುತ್ತಾ ಅಥವಾ ಹೊಯ್ಗೆ ತಿನ್ನುತ್ತಾ ಅವನ ತಪಸ್ಸು ಉಗ್ರಗಾಮಿಗಳ ರೀತಿ ಕೆಟ್ಟ ತಪಸ್ಸಾಗಿತ್ತು. ಸೊ ಕೃಷ್ಣ ದ್ವೇಷಿಗಳಿಗೆ ಮಣ್ಣು ತಿನ್ನುವುದೇ ಗತಿ ಎಂಬ ಅರ್ಥವೂ ಇದರಿಂದ ಬರ್ತದೆ ಅಂತಾರೆ. ಶಿವನಿಂದ ಪಡೆದದ್ದು ಸಮಸ್ತ ಯಾದವರನ್ನು ಜಯಿಸುವಂಥ ವರ. ಕೃಷ್ಣನು ಒಬ್ಬ ಯಾದವನಾದ್ದರಿಂದ ಅವನನ್ನು ಈ ಸಲ ಜಯಿಸ್ತೇನೆ ಎಂಬ ಭ್ರಮೆ ಈ ಸಾಲ್ವರಾಜನದ್ದಾಗಿತ್ತು. ಅದಕ್ಕೆ ಹೀಗೆ ಪಾಂಡವರ ದಿಗ್ವಿಜಯ ಕಾಲದಲ್ಲಿ, ಅಂದರೆ ಹಾಗಾದರೆ ನಿಮ್ಗೆ ಇನ್ನೊಂದು ಡೌಟ್ ಬರ್ತದೆ, ಈ ಸಾಲ್ವರಾಜಗೆ ಮುತ್ತಿಗೆ ಹಾಕಿದವ, ಹಾಗಾದರೆ ಅವ ಕಪ್ಪ ಕೊಟ್ಟದ್ದು ಹೇಗೆ ಅಂತ. ಅವನಿರಲಿಲ್ಲ ಆ ಸಮಯದಲ್ಲಿ. ಏನು ಮಾಡ್ತಾ ಇದ್ದ? ತಪಸ್ಸು ಮಾಡ್ತಾ ಇದ್ದ. ಪಾಂಡವರ ದಿಗ್ವಿಜಯ ಕಾಲದಲ್ಲಿ ಅವನು ತಪಸ್ಸು ಮಾಡ್ತಾ ಇದ್ದ. ಇಲ್ಲದಿದ್ದರೆ ಅವನು ಕೂಡ ಯುದ್ಧ ಮಾಡುವವನೇ ಆಗಿದ್ದ. ಆಗಲೇ ಜರಾಸಂಧನ ಸಂಹಾರ ಆದಾಗೆ ಸಾಲ್ವರಾಜನ ಸಂಹಾರನೂ ಆಗಿ ಹೋಗ್ತಿತ್ತು ಅಂತೇಳಿ. ಸೊ ಹಾಗಾದರೆ ಅವನ ಬದಲಿಗೆ ಯಾರಿದ್ದರೋ ಅಲ್ಲಿ, ಅವನು ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾನಲ್ವ, ಅವನ ಮಂತ್ರಿಗಳು ಇಂಥಗಳು ಯಾರೋ ಇದ್ದರು, ಅವರು ಕಪ್ಪ ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥ ಅರ್ಥ. ಸೊ ಅಲ್ಲಿಗೆ ಈ ಸಾಲ್ವರಾಜನ ಕಥೆ ಮುಂದುವರಿತಾ ಇದೆ. ಈ ತಪಸ್ಸು ಮಾಡಿ ವರ ತಗೊಂಡಿದ್ದಾನೆ, ಅವ ಹೇಗೆ ಇನ್ನು ಕೃಷ್ಣನನ್ನು ಹೇಗೆ ಜಯಿಸಬೇಕಂತ ಹೇಗೆ ಮಾಡ್ತಾನೆ ಅಂತ ನೋಡುವ. ಅಲ್ಲಿ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.